ಸ್ವಾಗತ. ಇದೀಗ ಮುಖ್ಯಾಂಶಗಳು. ಒಳ ಮೀಸಲಾತಿ ಪರಿಶಿಷ್ಟ ಜಾತಿಗಳ 101 ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಲಿದ್ದು, ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿ ಬಗ್ಗೆ ಧ್ವನಿ ಎತ್ತಬೇಕೆಂದು ಒತ್ತಾಯಿಸಿ ಮಾದಿಗ ಮತ್ತು ಮಾದಿಗ ಉಪಜಾತಿ ಸಂಘಟನೆಗಳ ಒಕ್ಕೂಟ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ರವರ ಮನೆ ಬಳಿ ಪ್ರತಿಭಟನೆ ಮಾಡುವುದರ ಮೂಲಕ ಒತ್ತಾಯಿಸಿದ್ದಾರೆ. ಹೋರಾಟಕ್ಕೆ ಒಳ ಮೀಸಲಾತಿ ವರ್ಗೀಕರಣ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಮಾದಿಗ ಸಂಘಟನೆಗಳ ಒಕ್ಕೂಟಕ್ಕೆ, ಮಾದಿಗ ಸಂಘಟನೆಗಳ ಒಕ್ಕೂಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಏನೇ ಬರಲಿ, ಏನೇ ಬರಲಿ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಪರಿಶಿಷ್ಟ ಜಾತಿಯಲ್ಲಿನ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕೆಂಬುದು ಮಾದಿಗರ 30 ವರ್ಷಗಳ ಕಾಲ ಸುದೀರ್ಘ ಹೋರಾಟದ ಫಲವಾಗಿ ತೆಲಂಗಾಣದಲ್ಲಿ ಮಾದಿಗ ದಂಡರದ ಮಂದಕೃಷ್ಣ ಮಾದಿಗರವರ ನೇತೃತ್ವದಲ್ಲಿ ಆರಂಭವಾದ ಒಳ ಮೀಸಲಾತಿ ಹೋರಾಟ ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಹೋರಾಟಗಳು ಆರಂಭವಾಗಿ ಸರ್ಕಾರದ ಮೇಲೆ ಒತ್ತಡ ಏರಿರುವ ಹಿನ್ನೆಲೆಯಲ್ಲಿ ಆಗಸ್ಟ್ 1ರಂದು ಪರಿಶಿಷ್ಟ ಜಾತಿಯಲ್ಲಿನ ಅತ್ಯಂತ ಹಿಂದುಳಿದಿರುವ ಸಮುದಾಯಗಳಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಕಲ್ಪಿಸಲು ಒಳ ಮೀಸಲಾತಿಯನ್ನು ಒದಗಿಸುವ ಪ್ರಸ್ತಾವಕ್ಕೆ ಸುಪ್ರೀಂ ಕೋರ್ಟ್ನ 7 ಸದಸ್ಯರ ಸಾಂವಿಧಾನಿಕ ಪೀಠವು ಸಮ್ಮತಿಸಿದ್ದು, ದೇಶದ ಪ್ರಧಾನಿ ನರೇಂದ್ರ ಮೋದಿಯವರೇ ಒಳ ಮೀಸಲಾತಿಯನ್ನು ಬೆಂಬಲಿಸಿ ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಅಧಿಕಾರವನ್ನು ರಾಜ್ಯಗಳಿಗೆ ಕೊಡುವ ಐತಿಹಾಸಿಕ ತೀರ್ಪನ್ನು ಬೆಂಬಲಿಸಿ ಆದೇಶಿಸಿದ್ದರು. ತೀರ್ಪು ಪ್ರಕಟವಾಗಿ 4 ತಿಂಗಳಾದರೂ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲು ಯಾವುದೇ ರೀತಿಯ ಕ್ರಮ ವಹಿಸದೇ ಇರುವುದರಿಂದ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಸಚಿವರು ಒಳ ಮೀಸಲಾತಿ ಜಾರಿ ಮಾಡಲು ಧ್ವನಿ ಎತ್ತಬೇಕೆಂದು ಒತ್ತಾಯಿಸಿ ಮಾದಿಗ ಮತ್ತು ಮಾದಿಗ ಉಪಜಾತಿ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಶನಿವಾರ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಮನೆ ಬಳಿ ಪ್ರತಿಭಟನೆ ನಡೆಸಿ ಸಚಿವರ ಅನುಪಸ್ಥಿತಿಯಲ್ಲಿ ಸಚಿವರ ಆಪ್ತ ಸಹಾಯಕ ಕೃಷ್ಣಪ್ಪರವರ ಮೂಲಕ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸುವುದರ ಮೂಲಕ ಒತ್ತಾಯ ಮಾಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಮಾದಿಗ ಸಮುದಾಯದ ಮುಖಂಡರಾದ ರಂಗಪ್ಪ, ಊಲವಾಡಿ ಎಂವಿ ರಾಮಪ್ಪ, ಪಿಎಂ ನರಸಿಂಹಯ್ಯ, ಧನಲಕ್ಷ್ಮಿ, ಎಂಆರ್ ನಾರಾಯಣಸ್ವಾಮಿ, ಕೆ ವೆಂಕಟರಮಣಪ್ಪ, ಆನೂರು ಶ್ರೀನಿವಾಸ್, ರಾಜಾಪುರ ಆರ್.ಕೆ. ನಾರಾಯಣಸ್ವಾಮಿ, ಮೂಡಲಚಿಂತಾಲಲ್ಲಿ ನಾರಾಯಣಸ್ವಾಮಿ, ದೇವಪ್ಪ, ಕೃಷ್ಣಮೂರ್ತಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಈ ಒಂದು ನಮ್ಮ ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದ ಶಾಸಕರ ಮುಖಾಂತರ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ನಡೀತಾ ಇರ್ತಕ್ಕಂಥ ಅಧಿವೇಶನದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕಂತೇಳಿ ಸುಮಾರು 30 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂತ ಬಂದಿದ್ದೀವಿ. ಆ ಒಂದು ಹೋರಾಟದ ಪ್ರತಿಫಲವಾಗಿ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಂಥ DY ಚಂದ್ರಚೂಡ್ರವರ ನೇತೃತ್ವದ 7 ಸದಸ್ಯರ ಪೀಠ ಆ ಒಂದು ಒಳ ಮೀಸಲಾತಿ ವರ್ಗೀಕರಣ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಎಂದು ಒಂದು ಮಹತ್ತರವಾದ ತೀರ್ಮಾನ ಕೊಟ್ಟಿರುತ್ತದೆ. ಆ ತೀರ್ಪು ಬಂದ ನಂತರ 4 ತಿಂಗಳಾದರೂ ಸಹ ಈ ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಳ್ಳದೆ ಮೀನಾಮೇಷ ಎಣಿಸ್ತಾ ಇದೆ. ಅದರಿಂದ ನಮ್ಮ ಕರ್ನಾಟಕ ರಾಜ್ಯ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ದಿನಾಂಕ 14ನೇ ತಾರೀಕು ಎಲ್ಲ ಶಾಸಕರ ಮನೆ ಮುಂದೆ ತಮಟೆ ಚಳುವಳಿ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಮತ್ತು ಮನವಿಯನ್ನು ಕೊಡಬೇಕಂತ ಹೇಳಿದರು. ಅದೇ ರೀತಿ ಇವತ್ತು ಈ ಒಂದು ಚಿಂತಾಮಣಿಯ ವಿಧಾನಸಭಾ ಕ್ಷೇತ್ರದ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂಸಿ ಸುಧಾಕರ್ ರೆಡ್ಡಿ ಅಣ್ಣನವರ PR ಅವರ ಮುಖಾಂತರ ಅವರಿಗೆ ಮಾಹಿತಿಯನ್ನು ಕೊಡಬೇಕಂತ ಹೇಳ್ತಾ ಇದ್ದೀವಿ. ನಾನು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ, ಮನವಿ ಅಲ್ಲ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ 2012ರಲ್ಲಿ ವರದಿಯಾಗಿದೆ, ಏನು ಸದಾಶಿವ ಆಯೋಗದ ವರದಿ ಅಲ್ಲಿ ಕೊಟ್ಟಿದೆ. ಸರ್ಕಾರ ಇವತ್ತು ಏನು ಹೇಳ್ತಾ ಇದೆ ಅಂದರೆ ದತ್ತಾಂಶಗಳಿಲ್ಲ, ಹೊಸದಾಗಿ ಒಂದು ಆಯೋಗ ಹಾಕ್ತಾ ಇದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನಂದರೆ 2011ರಲ್ಲಿ ಸರ್ಕಾರದ ವತಿಯಿಂದಲೇ ಜಾತಿ ಜನಗಣತಿ ಮಾಡಿದ್ದಾರೆ, ಅದೊಂದು. ಮತ್ತು 2012ರಲ್ಲಿ ಸದಾಶಿವ ಆಯೋಗದ ವರದಿ ಸರ್ಕಾರದ ಕೈ ಸೇರಿದೆ. ಮತ್ತು ನಾಗಮೋಹನ್ ದಾಸ್ ವರದಿ, ಮತ್ತು BJP ಸರ್ಕಾರದಲ್ಲಿ ಮಾಧುಸ್ವಾಮಿ ನೇತೃತ್ವದಲ್ಲಿ ಅವ್ರದ್ದೊಂದು ಆಯೋಗ ಆಗಿತ್ತು. 4 ಆಯೋಗಗಳ ದತ್ತಾಂಶ ಅಲ್ಲಿದ್ದರೂ ಕೂಡ ಇವರು ಕಮಿಷನ್ ಹೆಸರಲ್ಲಿ ಕಾಲಹರಣ ಮಾಡ್ತಾ ಇದ್ದಾರೆ. ಅಂದರೆ ಅಹಿಂದ ವರ್ಗಗಳ ನಾಯಕರಾದಂಥ ಸಿದ್ದರಾಮಯ್ಯನವರು ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥವರು ಇವತ್ತು ಆ ಅಹಿಂದದಲ್ಲಿ ದಲಿತರಿಗೆ ಸಾಮಾಜಿಕ ನ್ಯಾಯ ಕೊಡುವುದರಲ್ಲಿ ಅವರು ವಿಳಂಬ ಧೋರಣೆ ಮಾಡ್ತಾ ಇದ್ದಾರೆ. ಆ ಒಂದು ಸಾಮಾಜಿಕ ನ್ಯಾಯ ಕೊಡುವಂಥ ಜವಾಬ್ದಾರಿ ಸರ್ಕಾರದ ನಡೆಸುತ್ತಿರುವಂಥ ಸಿದ್ದರಾಮಯ್ಯನವರ ಮೇಲಿದೆ. ಅವರೇನಾದರೂ ಇದೇ ರೀತಿ ವಿಳಂಬ ಧೋರಣೆ ಮಾಡಿ ಇದು ಕಮಿಷನ್ ಹೆಸರು ಹೇಳ್ಕೊಂಡು ಏನಾದರೂ ಕಾಲಹರಣ ಮಾಡ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಸಮಾಜದ ಪರವಾಗಿ ಅವರು ತುಂಬ ಬೆಲೆ ತೆತ್ತಬೇಕಾಗುತ್ತದೆ. ಆದ್ದರಿಂದ ಸೋಮವಾರ ಈ ಒಂದು
ವಿಷಯ ಬೆಳಗಾಂ ಅಧಿವೇಶನದಲ್ಲಿ ಚರ್ಚೆಗೆ ಬರ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಸಚಿವರಾದಂಥ ಸುಧಾಕರ್ ರೆಡ್ಡಿ ಅಣ್ಣನವರು ಆ ಒಂದು ಸಮುದಾಯದ ಪರವಾಗಿ ಮತ್ತು ಸಮುದಾಯದ ಪರವಾಗಿ ಅನ್ನೋದಕ್ಕಿಂತ ಸಾಮಾಜಿಕ ನ್ಯಾಯದ ಪರವಾಗಿ ಅವರಲ್ಲಿ ತಮ್ಮ ಧ್ವನಿಯನ್ನು ಗೂಡಿಸಬೇಕು. ಇದಕ್ಕೆ ಏನಾದರೂ ಒಪ್ಪದಿರಿದ್ರೆ ಇವರು ಸಾಮಾಜಿಕ ನ್ಯಾಯದ ವಿರೋಧಿಗಳು, ಅಂಬೇಡ್ಕರ್ ವಿರೋಧಿಗಳು ಮತ್ತು ಸಂವಿಧಾನದ ವಿರೋಧಿಗಳು ಅಂತೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಾದಿಗ ಸಮಾಜದ ವತಿಯಿಂದ ನಾವು ಚೀಮಾರಿ ಹಾಕ್ತೀವಿ. ಏಕಕಾಲದಲ್ಲಿ ಏನು 224 ಶಾಸಕರ ಮನೆಗಳ ಮುಂದೆ 30 ವರ್ಷಗಳ ಹೋರಾಟದಲ್ಲಿ ಈ ಒಂದು ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಆದೇಶ ಏನಾಗಿದೆ, ಆ ಸುಪ್ರೀಂ ಕೋರ್ಟ್ ಆದೇಶವನ್ನು ಈಗ ಬೆಳಗಾಂ ಅಧಿವೇಶನದಲ್ಲಿ ಏನು ಈ ಸಂಬಂಧಪಟ್ಟ ಉಸ್ತುವಾರಿ ಸಚಿವರು ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರು ಈ ಒಂದು ಒಳ ಮೀಸಲಾತಿಯ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಬೇಕು, ಮಾತನಾಡಬೇಕು ಅಂತ ಹೇಳಿದಾಗ ಮೊದಲು ನಾವು ಮನವಿಯನ್ನು ಕೊಟ್ಟಿದ್ವಿ. ಮತ್ತು ಸಿದ್ದರಾಮಯ್ಯನವ್ರಿಗೂ ಸಹ ಎಲ್ಲ ನಮ್ಮ ರಾಜ್ಯ ಪದಾಧಿಕಾರಿಗಳ ಮುಖಾಂತರ ಮನವಿಗಳು ಕೊಟ್ಟಿದ್ದೀವಿ. ಆದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದವರು 3 ತಿಂಗಳು ಗಡುವು ಕೊಟ್ಟಿದ್ದಾರೆ. 3 ತಿಂಗಳು ಗಡುವು ಕೊಟ್ಟಿದ್ದರೂ ಸಹ 45 ದಿನಗಳಾಗಿದೆ. ಇವತ್ತಿಗೆ 45 ದಿನಗಳಾದ್ರೂ ಒಳ ಮೀಸಲಾತಿಯ ಬಗ್ಗೆ ಸುಮ್ಮನೆ ಕಾಲಹರಣ ಏನು ನಾಗಮೋಹನ್ ದಾಸ್ ಅಂತ ಹೇಳ್ಬಿಟ್ಟು ಒಂದು ಆಯೋಗ ರಚನೆಯನ್ನು ಮಾಡಿ ನಮಗೆ ಮಾದಿಗರಿಗೆ ದ್ರೋಹವನ್ನು ಬಗೆತಾ ಇದ್ದಾರೆ ಮತ್ತು ಒಳ ಮೀಸಲಾತಿ ವಿರುದ್ಧ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ಅವ್ರು ಯಾರೇ ಇದಾಗಿರಲಿ 3 ತಿಂಗಳು ಗಡುವು ಕೊಟ್ಟಿದ್ದಾರೆ. 3 ತಿಂಗಳ ಒಳಗಡೆ ಇಲ್ಲಿ ನಮ್ಮ ಸಂಬಂಧಪಟ್ಟ ಉಸ್ತುವಾರಿಗಳು ಮುಖಾಂತರನೂ ಮನೆ ಗುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡಬೇಕಂತ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಅದಕ್ಕೆ ನಮ್ಮ ಶಾಸಕರ ಮನೆ ಮುಂದೆನೇ ಇವತ್ತು ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಏನು ನಮ್ಮ PA ಸಾಹೇಬರಿದ್ದಾರೆ, ಅವ್ರಿಗೂ ಫೋನ್ ಕರೆ ಮುಖಾಂತರ ನಾವು ಹೇಳಿದ್ವಿ, ಅವ್ರು ಫೋನ್ ಮಾತಾಡಿಸ್ರಿ ಅಣ್ಣ, ಅವ್ರನ್ನ ಮಾತಾಡಿಸಿದ್ದಾದಮೇಲೆ ನಮ್ಮ ಕಷ್ಟಗಳನ್ನು ಫೋನ್ ಮುಖಾಂತರ ನಾವು ಹೇಳ್ತೀವಿ, ಆದರೂ ನಿಮಗೆ ಮನವಿಯನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿದಾಗ ಅವರು ಈ ಒಂದು ಪ್ರತಿಭಟನೆಗೆ ಮನವೊಲಿಸಿ ನಮಗೆ ಮನವಿಯನ್ನು ತಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರಲ್ಲಿ ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಉಸ್ತುವಾರಿ ಮಿನಿಸ್ಟ್ರಿಗಳಲ್ಲಿ ನಾವು ಮನವಿ ಮಾಡೋದಿಷ್ಟೇ, ಏನು ಒಳ ಮೀಸಲಾತಿಯ ವಿರುದ್ಧ ಚಟುವಟಿಕೆಗಳನ್ನು ಯಾವುದೇ ಆಗಲಿ ಮಾಡಬಾರ್ದು. ಏನು ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ ಹರಿಯಾಣದ BJP ಸರ್ಕಾರ ಒಂದೇ ವಾರದೊಳಗೆ ಒಳ ಮೀಸಲಾತಿಯನ್ನು ಮಾಡಿದೆ. ತೆಲಂಗಾಣದಲ್ಲಿ ಒಳ ಮೀಸಲಾತಿ ಮಾಡುವುದಕ್ಕೆ ಸದನದಲ್ಲಿ ಚರ್ಚೆಗಳಾಗಿದೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೀನಾಮೇಕ್ಷೆಯನ್ನು ಅಣಿಸ್ತಾ ಇರೋದು ಮತ್ತು ಸಿದ್ದರಾಮಯ್ಯನವರು ನಿರ್ಲಕ್ಷ್ಯ, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ಮತ್ತು ಸಚಿವರ ನಿರ್ಲಕ್ಷ್ಯ ಅಂತ ಹೇಳಿಬಿಟ್ಟು ಬಯಸ್ತಾ ಇದ್ದೀವಿ. ಅದಕ್ಕೆ ಈ ಒಂದು ಮನವಿಯನ್ನು ತಮ್ಮ PA ಮುಖಾಂತರ ನಾವು ಎಲ್ಲರ ಸಮ್ಮುಖದಲ್ಲಿ ಏನು ನಮ್ಮ ಹಿರಿಯ ಮುಖಂಡರುಗಳು ರಂಗಣ್ಣವರು, ಮಹಿಳಾ ಧನಲಕ್ಷ್ಮಿಯವರು, ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಅವರು, ರಾಜ್ಯ ಉಪಾಧ್ಯಕ್ಷರು PM ನರಸಿಂಹಪ್ಪನವರು ಮತ್ತು ವಿವಿಧ ಸಂಘಟನೆ ಎಲ್ಲ MR ನಾರಾಯಣಸ್ವಾಮಿ ಎಲ್ಲರ ಮುಖಾಂತರ ಈ ಒಂದು ಮನವಿಯನ್ನು ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಮನವಿ ಕೊಟ್ಟ ತಕ್ಷಣ ಏನಂತ ಅವರು ಒಂದು ಫೋನ್ ಕರೆ ಮುಖಾಂತರ ನಮಗೆ ಮಾತಾಡಿಸ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿರಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಪದ್ಮ.